Hey guys, welcome back to my channel Bunty View. ಸೊ ಇವತ್ತು ಒಂದು ಶಾರ್ಟ್ ಸ್ಪಿನ್ ಹಾಕೊಂಬರೋಣ ಅಂತ ಹೋಗ್ತಿದ್ದೀವಿ. ಇದು ಯಾವ ಟೈಮು ಅಂತ ನಾನು ಹೇಳಲ್ಲ, ಅಂದರೆ ಲೈಕ್ ಪೆನುಗೊಂಡ ಫೋರ್ಟ್ ಸೀರೀಸ್ ವೈರಲ್ ಆಗಿರೋ ಟೈಮಲ್ಲಿ ಈ ರೈಡ್ ಮಾಡ್ತಿರೋದು ನಾನು. ಸೊ ಯಾ, ದಿ ಪ್ಲೇಸ್ ಇಸ್ ಪೆನುಗೊಂಡ ಫೋರ್ಟ್. ಇಟ್ ಈಸ್ ಲೈಕ್ ತುಂಬ ವೈರಲ್ ಆಗಿದೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ, ಬೈಕರ್ಸ್ ಪ್ಯಾರಡೈಸ್ ಅಂತ. ಸೊ ಗೈಸ್, ಪೆನುಕೊಂಡ ಫೋರ್ಟ್. ಸೊ ಫೈನಲಿ ಬಂದ್ವಿ ನಮ್ಮ ಜಗನನ್ನ. ತಿನ್ಕೊಂಡು ಹೋಗ್ಬಿಡೋಣ. ಸರಿ, ಏನೋ ನಮ್ಮ ಪ್ರಸಿದ್ಧ ಅವರಿಗೆ ತಿಂಡಿ ತಿನ್ಬೇಕಂತೆ, ಹೋಗ್ಬಿಟ್ಟು ಹೋಗೋಣ ಬನ್ನಿ. ತಿರುಗಿಸ್ಕೊ ಗೈಸ್. ಗೂಗಲ್ಲು ಆ್ಯಕ್ಚುಲಿ ಬೇರೆ ಕಡೆಯಿಂದ ತೋರಿಸ್ತಿದೆ. ಆ ಹೊಸ ರೂಟ್ ಏನು ಹಾಕಿದ್ದಾರೋ ಅದನ್ನು ಗೂಗಲಲ್ಲಿ ಅಪ್ಡೇಟ್ ಆಗಿಲ್ಲ. ಯಾವುದೋ ಒಂದು ಆಫ್ ರೋಡಿಂಗ್ ಥರ ಏನೋ ತೋರಿಸ್ತಿದೆ ಅನಿಸುತ್ತೆ ನಮಗೆ. ಇಲ್ಲಿ ಲೋಕಲ್ ಹೆಚ್ಚು ಅಲ್ಲಿಗೆ ಹೋಗಲೇಬೇಡಿ, ಗಾಡಿ ತೊಗೊಂಡು ಅಲ್ಲಿ ಹೋಗೋಕ್ಕೆ ಆಗಲ್ಲ, ನೀವು ಹೊಸ ರೂಟ್ ಹೋಗಬೇಕು ಅಂದರೆ ಏನೋ ಒಂದು ಹೇಳಿದ್ರು. ಇಲ್ಲಿ ಯಾವುದೋ ಒಂದು ಬೈಕರ್ ಗ್ಯಾಂಗ್ ಸಿಕ್ತು, ಇವರು ಕನ್ಫ್ಯೂಸ್ ಆಗಿದ್ರು, ಯಾರನ್ನೋ ಕೇಳ್ತಿದ್ರು ಅಂತ ಗೊತ್ತಾಯಿತು. ಇವಾಗ ಇವ್ರನ್ನೇ ಫಾಲೋ ಮಾಡ್ತಿದ್ದೀವಿ, ಹಿಂಗೆ ಹೋಗಿ ಅಂದರು. ಸೊ ನಮ್ಗೆ ಎಲ್ಲ ಹೇಳಿದ್ರು, ಇಲ್ಲಿಂದ ಹೋಗಿ ಸರ್ಕಲಲ್ಲಿ ರೈಟ್ ತಗೊಳ್ಳಿ, RTC ಬಸ್ ಸ್ಟ್ಯಾಂಡ್ ಬರುತ್ತೆ, ಅಲ್ಲಿಂದ ರೈಟ್ ಹೋಗಿ ಅದು ಇದು ಅಂತ. ಇನ್ನೂ ಗೂಗಲ್ ನಮಗೆ ರಾಂಗ್ ಡೈರೆಕ್ಷನ್ನೇ ಹೇಳ್ತಿದೆ. ಆ್ಯಕ್ಚುಲಿ ಇದು ಹೊಸದಾಗಿ ಹಾಕಿರೋದು ರೋಡು. ಸೊ ಅಷ್ಟು ಜಲ್ದಿ ವೈರಲ್ ಆಗೋಗಿದೆ ನಮ್ಮ ಇನ್ಸ್ಟಾಗ್ರಾಮಿಗೆ. ಹೆಂಗಿರ್ಬೇಕು ಹೇಳಿ. ಡೇಂಜರಸ್ ಕರ್ವ್ಸ್ ಅಹೆಡ್, ಗೋ ಸ್ಲೋ. ಫೋರ್ಟ್ ಸ್ಟ್ರಕ್ಚರ್ಸ್. ಇಲ್ವೋ, ಒಂದು ಫೋಟೋ ತಗೊಳ್ಳೋಣ ಇರಲಿ. ಬೆಳಿಗ್ಗೆ ಹೊತ್ತು ವರ್ಕ್ ಆಗಲ್ವಲ್ಲಿ, ಕೆಟ್ಟಾಗಿದೆ, ಸುಮ್ಮನೆ ಇರು. ಇಲ್ಲೂ ಬಿಟ್ಟಿಲ್ಲ ನೋಡಲ್ಲಿ, ಸೂರ್ಯ ಲವ್ಸ್ ಯಾರೋನಂತೆ ನೋಡಿಲಿ. 21/5/2015. ಅಪ್ಪ ಬೇಕಪ್ಪ ಆಗ್ಬಿಟ್ರಿ. 2015 ಬಂದು ಬರ್ದವ್ರೆ. ಸೊ ನೋಡಿ ಫ್ರೆಂಡ್ಸ್, ಹಿಂಗಿದೆ ಮತ್ತೆ ಇದೆಲ್ಲ ಸ್ಟ್ರಕ್ಚರ್ಸು, ಫೋರ್ಟ್ ಸ್ಟ್ರಕ್ಚರ್ಸ್. ಇದು ಫೋರ್ಟ್ ಎಲ್ಲ, ಇದು ಫೋರ್ಟ್ ಎಲ್ಲ ಗೊತ್ತಾ? ಮತ್ತೆ ಬಾಗೋಣ, ಫೋರ್ಟ್ ಸ್ಟ್ರಕ್ಚರ್ಸು ಒಂದೇ. ಸೊ ಯಾ ಗೈಸ್, ಫೋರ್ಟ್ ಕಡೆ ನಡ್ಕೊಂಡು ಹೋಗ್ತಿದ್ದೀವಿ. ಆ್ಯಕ್ಚುಲಿ ಗಾಡಿ ತೊಗೊಂಬರೋಣ ಅಂದ್ಕೊಂಡ್ವಿ, ಬಟ್ ಹಿಮಾಲಯನ್ನೇ ಸ್ವಲ್ಪ ಒದ್ದಾಡ್ತು ನೋಡಿ. ಅದೇ ಒದ್ದಾಡ್ತು, ತಿರ್ಗಾ ರಿಸ್ಕ್ ಬೇಡ ಅಂತ ಗಾಡಿಯಲ್ಲಿ ಕಲ್ಯಾಣಿ ಥರ ಇತ್ತಲ್ಲ, ಅಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಇವಾಗ. ಇದು ಎಂಟ್ರೆನ್ಸು, ಎಕ್ಸಿಟ್ಟು. ನೋಡಿ, ಓ ಇದು ಎಕ್ಸಿಟ್ ಥರ ಇದೆಯೋ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್. ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ.
ನೋಡಿ. ಎಕ್ಸಿಟ್ ರೂಟಿಂದ ಎಂಟ್ರ್ ಆಗ್ತಿದ್ದೀವಿ. ಎಂಟ್ರಿ ರೂಟಿಂದ ಎಕ್ಸಿಟ್ ಆಗ್ತಾಯಿವಿ ಅನ್ನೋ. ಸ್ಮಾರ್ಟ್ ಸ್ಕಲ್ಪ್ಚರ್ಸ್. ಜೈ ಬಜರಂಗ್ ಬಲಿ. ನಮ್ಮ ಹನುಮಾನ್ ಎಲ್ಲ ಒಣಗೋಗಿದೆ ಅನ್ಸುತ್ತೆ ಬ್ರೋ, ನೀರಿಲ್ಲ. ಸೊ ಹೋಗ್ತಾ ಇದ್ದೀವಿ. ಅಲ್ಲಿದೆ ಆ್ಯಕ್ಚುಲಿ ನೀರಿದೆ. ಸೊ ಎಲ್ಲ ಏನಾಗಿದೆ ಗೊತ್ತಾ, ಫುಡ್ ಸ್ಟ್ರಕ್ಚರ್ಸು ಡೆಸ್ಟ್ರಾಯ್ ಆಗಿರೋದು ಎಲ್ಲ ಹಂಗೆ ಕಾಣಿಸ್ತಿರೋದು. ಸೊ ಹಂಗಿದೆ ಕತೆ ನೋಡಿ. ಇಲ್ಲೊಂದು ಮೋಸ್ಟ್ಲಿ ನಾವು ಇನ್ನೊಂದು ರೂಟು ಆ ಕಡೆಯಿಂದ ಗಾಡಿ ಹೋಗಲ್ಲ ಅಂದರು ನೋಡಿ, ಅಲ್ಲಿಂದ ಏನಾದರೂ ಒಂದು ಎಂಟ್ರೆನ್ಸ್ ಇರಬೇಕು. ಸೊ ಅಲ್ಲಿಂದ ಕೋಟೆಗೆ ಹೋಗೋದು. ಇಲ್ಲಿ ಬರೀ ಹೊಸ್ದಾಗ ಆಗಿರೋದ್ರಿಂದ ಬೈಕರ್ಸ್ಗೆ ಇದು ಅಂತ. ಆ್ಯಕ್ಚುಲಿ ಇಲ್ಲಿ ಲೋಕಲ್ ಐಟ್ ಹೇಳಿದ್ದು ಇಸ್ಕಾನ್ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರಂತೆ, ಅದಕ್ಕೆ ಇದೆಲ್ಲ ಮಾಡಿರೋದು ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ನಾವು ಇದು ಟ್ರೆಕ್ಕಿಂಗ್ ಪಾಯಿಂಟ್ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ. ಟ್ರೆಕ್ ಮಾಡ್ಕೊಂಬಂದರೆ ನೋಡಿ ಹಿಂಗೆ ಹತ್ಕೊಂಬರ್ಬೇಕು. ಬೇಸಿಕ್ಲಿ ನಾವು ಗಾಡಿ ತೊಗೊಂಡು ಮೇಲಕ್ಕೆ ಬಂದುಬಿಟ್ಟಿದ್ದೀವಿ, ಟ್ರೆಕ್ ಮಾಡಿಲ್ಲ, ಗಾಡಿನೇ ತಗೊಂಬಂದ್ಬಿಟ್ಟಿದ್ದೀವಿ. ಸೊ ನಾವು ಇಳ್ಕೊಂಡು ಏನಾದರೂ ಹೋದರೆ ವಾಪಸ್ ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಎಲ್ಲ ಆಗುತ್ತೋ ಅಲ್ಲಿಗೆ ಹೋಗ್ತೀವಿ, ಅದು ಕತೆ. ಬೈಕಲ್ಲೇ ಬೆಟ್ಟದ ಮೇಲಕ್ವರೆಗೂ ಬಂದುಬಿಟ್ಟಿದ್ದೀವಿ. ಸೊ ಟ್ರೆಕ್ಕಿಂಗ್ ಎಲ್ಲ ಇಲ್ಲ. ಬನ್ನಿ ವಾಪಸ್ ಬೈಕ್ ಹತ್ರ ಹೋಗೋಣ. ಗೈಸ್, ಇಲ್ಲೊಂದು ಶಿವಂದು ಐಡಲ್ ಇದೆ, ಅದನ್ನು ನೋಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇನ್ನೇನು ಮುಗಿಸ್ಕೊಂಡು ಹೋಗ್ತಿದ್ವಿ, ಗೂಗಲಲ್ಲಿ ಒಂದು ಫೋಟೋ ನೋಡಿದ್ವಿ, ಅದನ್ನು ನೋಡೋಣ ಅಂತ ಅಲ್ಲಿ ದೂರದಿಂದ ಕಾಣಿಸ್ತು. ಸೊ ಇನ್ನೇನು ಇಲ್ಲಿವರೆಗೂ ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫುಲ್ಲು ಲಿಟರಿಂಗ್ ಪ್ಲಾಸ್ಟಿಕ್ಕೆ ಮಚ್ಚ ಅಲ್ಲ ನೋಡಿ, ಫುಲ್ಲು ಪ್ಲಾಸ್ಟಿಕ್. ಬನ್ನಿ, ಏನು ಪ್ಲಾಸ್ಟಿಕ್ ಆಗ್ತಿಲ್ಲದೆ ಹೋಗಿ ಫ್ರೆಂಡ್ಸ್. ಸರಿ ಬಾ ಹೋಗಿ ಬರೋಣ. ಅಲ್ಲಿ ಮೇಲ್ಗಡೆನೇ ಇರೋದು ಸ್ಟ್ಯಾಚು. ಭೋಗ ಸಮುದ್ರಂ ಜಲವನ ಪರೀಕ್ಷಣಾ ಸಮಿತಿ.
ಸೊ ಇದು ಕೋಟೆ ಎಂಟ್ರೆನ್ಸ್ ಹತ್ರ ಇರೋ ಒಂದು ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಆಂಜನೇಯ, ನರಸಿಂಹಸ್ವಾಮಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅಂತ ಇದೆ. ಸಾರಿ, ನರಸಿಂಹಸ್ವಾಮಿ ಅಲ್ಲ, ಆಂಜನೇಯ.